ನಮಸ್ತೆ ಮಕ್ಕಳೇ. ಭೂಗೋಳ ವಿಜ್ಞಾನದ 4ನೇ ಪಾಠ ಕರ್ನಾಟಕದ ಜಲಸಂಪನ್ಮೂಲಗಳು ಅನ್ನುವಂಥ ಪಾಠವನ್ನು ಈ ತರಗತಿಯಲ್ಲಿ ಕಲಿತಾ ಇದ್ದೀರಾ ಮಕ್ಕಳೇ. ಕರ್ನಾಟಕದ ನದಿಗಳು ಮಕ್ಕಳೇ, ಜಲಸಂಪನ್ಮೂಲದ ಅವಶ್ಯಕತೆ ಏನು ಮಕ್ಕಳೇ? ನೀರಿನಿಂದ ನಮಗೇನಾದರೂ ಉಪಯೋಗ ಇದೆಯಾ ಅಂದರೆ ಮಕ್ಕಳೇ, ಹೌದು. ನಾನಾ ರೀತಿಯ ಒಂದು ಉಪಯೋಗಗಳು ನೀರಿನಿಂದ ನಮಗೆ ಇದೆ. ನೀರಿನಿಂದ ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡ್ತಾರೆ. ಜಲವಿದ್ಯುತ್ ಶಕ್ತಿ ಅಂತ ನಾವು ಕರಿತೀವಿ ಮಕ್ಕಳೇ. ನಮ್ಮ ದಿನನಿತ್ಯದ ಎಲ್ಲ ಅವಶ್ಯಕತೆಗಳಿಗೆ ನೀರಿನ ಅವಶ್ಯಕತೆ ಇದೆ. ಯಾವುದೇ ಕಾರ್ಖಾನೆಗಳು ಸ್ಥಾಪನೆ ಆಗಬೇಕು ಅಂದರೆ ಅಲ್ಲಿ ನೀರಿನ ಅವಶ್ಯಕತೆ ತುಂಬ ಮುಖ್ಯ. ಯಾವುದೇ ಕೃಷಿ ಬೆಳೆಗಳನ್ನು ಬೆಳಿಬೇಕಾದ್ರೆ ಅಲ್ಲಿ ನೀರಿನ ಅವಶ್ಯಕತೆ ಇದೆ. ಹೀಗಾಗಿ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಈ ಜಲಸಂಪನ್ಮೂಲಗಳು ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಜಲಸಂಪನ್ಮೂಲಗಳಲ್ಲಿ ನದಿಗಳಿಗೆ ಮಹತ್ವದ ಸ್ಥಾನವಿದೆ. ಕರ್ನಾಟಕದ ನದಿ ಜಾಲಗಳನ್ನು ಮುಖ್ಯವಾಗಿ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಮತ್ತು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಎಂದು 2 ವಿಧಗಳಾಗಿ ವಿಂಗಡಿಸಬಹುದು. ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು, ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು. ಮಕ್ಕಳೀಗ ಅರಬ್ಬಿ ಸಮುದ್ರ ಇರುವಂತಹ ಒಂದು ಕಡೆಯನ್ನು ನಾವು ಪಶ್ಚಿಮ ಅಂತ ಕರಿತೀವಿ. ಬಂಗಾಳ ಕೊಲ್ಲಿ ಇರುವಂತಹ ಆ ಒಂದು ಇದನ್ನು ನಾವು ಪೂರ್ವ ಅಂತ ಕರಿತೀವಿ. ಮಕ್ಕಳು, ಈ ಚಿತ್ರದಲ್ಲಿ ಕಾಣ್ತಾ ಇದೆ ನೋಡಿ. ನೀವು ಇಲ್ಲಿ 2 ನದಿಗಳನ್ನ ನೋಡಿದ್ರೆ ಸಾಕು. ಇಲ್ಲಿ ಮೇಲ್ಗಡೆ 3 ಮುಖ್ಯವಾದಂಥ ನದಿಗಳನ್ನ ತೋರಿಸಿದ್ದಾರೆ. ಇಲ್ಲಿ ಕೃಷ್ಣ, ತುಂಗಭದ್ರಾ, ಕಾವೇರಿ. ನಮಗೆ ತುಂಗಭದ್ರಾ ಈಗ ಬೇಡ. ಮೇಲೆ ಕೊಟ್ಟಿರುವಂಥದ್ದನ್ನು ನೋಡಿ, ಕೃಷ್ಣಾ ನದಿ. ಕೆಳಗಡೆ ಕೊಟ್ಟಿರುವಂಥದ್ದು ಯಾವುದು? ಕಾವೇರಿ ನದಿ. ಅದು ಹರಿದು ಯಾವ ಕಡೆಗೆ ಸೇರ್ತಾ ಇದೆ? ಬಂಗಾಳ ಕೊಲ್ಲಿಗೆ. ಅದಕ್ಕೋಸ್ಕರ ಇದನ್ನು ನಾವು ಏನಂತ ಕರಿತೀವಿ? ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು. ಈಗ 2 ನದಿಗಳನ್ನ ನಿಮ್ಗೆ ಹೇಳಿದೆ ನಾನು, ಕೃಷ್ಣಾ ನದಿ ಮತ್ತು ಕಾವೇರಿ ನದಿ. ಮೇಲೆ ಒಂದು, ಕೆಳಗಡೆ ಒಂದು. ಇದು ಹರಿದು ಎಲ್ಲಿ ಸೇರುತ್ತೆ? ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಈ ರೀತಿಯಲ್ಲಿ ಸೇರುವಂಥ ನದಿಗಳನ್ನೇ ನಾವು ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಅಂತ ಕರಿತೀವಿ. ಮಕ್ಕಳೇ, ಇಲ್ಲಿ 3 ಈ ಒಂದು ವವಲ್ ಶೇಪಲ್ಲಿ ಮೊಟ್ಟೆ ಆಕಾರದಲ್ಲಿ ತೋರಿಸಿದ್ದಾರೆ ನೋಡಿ. ಈ ಮಕ್ಕಳ ಕೊನೆಯಲ್ಲಿ ಬರೋದು ಪಾಲಾರ್. ಆಮೇಲೆ ಇಲ್ಲಿ ಮೇಲೆ ಕೆಳಗೆ ಒಂದೊಂದು ತೋರಿಸಿದ್ದಾರೆ ನೋಡಿ. ಯಾವುದದು? ಪೆನ್ನಾರ್. ಮೇಲಿರುವಂಥದ್ದು ಉತ್ತರ ಪೆನ್ನಾರ್, ಕೆಳಗಡೆ ಇರೋದು ದಕ್ಷಿಣ ಪೆನ್ನಾರ್. ಮೇಲೆ ಕೆಳಗೆ ಇರುವಂಥದ್ದು, ಮೇಲಿರೋದು ಉತ್ತರ ಪೆನ್ನಾರ್, ಕೆಳಗಡೆ ಇರೋದು ದಕ್ಷಿಣ ಪೆನ್ನಾರ್. ಆ ಕಡೆ ಕೊನೆಯಲ್ಲಿರುವಂಥದ್ದು ಸಿಂಗಲ್ ಆಗಿ ಒಂದೇ ಇರುವಂಥದ್ದು ಪಾಲಾರ್ ಅನ್ನುವಂಥದ್ದು. ಹಾಗಾದರೆ ಈಗ ನೀವು ತಿಳ್ಕೊಳ್ಬೇಕಾಗಿದ್ದು, ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಯಾವುವು? ಕೃಷ್ಣಾ ನದಿ, ಕಾವೇರಿ ನದಿ, ಪಾಲಾರ್, ಪೆನ್ನಾರ್. ಪಾಲಾರ್ ಮತ್ತು ಪೆನ್ನಾರ್. ಆ ಪೆನ್ನಾರಲ್ಲಿ 2 ಇದೆ, ಉತ್ತರ ಪೆನ್ನಾರ್ ಮತ್ತು ದಕ್ಷಿಣ ಪೆನ್ನಾರ್. ಪೆನ್ನಾರ್ ಮತ್ತು ಪಾಲಾರ್ ನದಿಗಳು ಕೋಲಾರ, ತುಮಕೂರು ಹಾಗೂ ಬೆಂಗಳೂರು ಜಿಲ್ಲೆಗಳಲ್ಲಿ ಹರಿದು ಅನಂತರ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಪ್ರವೇಶಿಸುವುವು. ಉತ್ತರ ಪೆನ್ನಾರ್ ಮತ್ತು ದಕ್ಷಿಣ ಪೆನ್ನಾರ್ ಎಂಬ 2 ಪ್ರತ್ಯೇಕ ನದಿಗಳಿವೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಈ ಕೃಷ್ಣ, ಕಾವೇರಿ, ಪಾಲಾರ್, ಪೆನ್ನಾರ್ ಅನ್ನುವಂಥ ಈ 4 ನದಿಗಳು ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು. ಹಾಗಾದರೆ ಈ ನದಿಗಳು ಎಲ್ಲಿಗೆ ಸೇರುತ್ತವೆ ಅಂದರೆ ಬಂಗಾಳ ಕೊಲ್ಲಿಗೆ. ಕೃಷ್ಣ, ಕಾವೇರಿ, ಪೆನ್ನಾರ್, ಪಾಲಾರ್ ನದಿಗಳು ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುವ ಪ್ರಮುಖ ನದಿಗಳು. ಈಗ ಮೊದಲು ನಾವು ಮುಖ್ಯವಾಗಿ ಕೃಷ್ಣಾ ನದಿ ಬಗ್ಗೆ ಬರ್ತೀವಿ. ಕೃಷ್ಣಾ ನದಿ ದಕ್ಷಿಣ ಭಾರತದ 2ನೇ ಮುಖ್ಯ ನದಿ. ಇದು ಮಹಾಬಲೇಶ್ವರ ಎಂಬಲ್ಲಿ ಉಗಮ ಹೊಂದಿ, ಮಕ್ಕಳ ಸ್ಥಳವನ್ನು ತೋರಿಸ್ತಾ ಇದ್ದಾರೆ ನೋಡಿ. ಮಹಾಬಲೇಶ್ವರ ಈ ಕೃಷ್ಣಾ ನದಿಯ ಉಗಮ ಸ್ಥಾನ. 1392 ಕಿಲೋಮೀಟರ್ ದೂರ ಪೂರ್ವದೆಡೆಗೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಉಗಮ ಸ್ಥಾನ ಮಹಾಬಲೇಶ್ವರ. ಎಷ್ಟು ಕಿಲೋಮೀಟರ್ ದೂರದವರೆಗೆ ಹರಿಯುತ್ತೆ? 1392. ಎಲ್ಲಿಗೆ ಸೇರುತ್ತೆ? ಬಂಗಾಳ ಕೊಲ್ಲಿಗೆ. ಕೃಷ್ಣಾ ನದಿ ಕರ್ನಾಟಕದಲ್ಲಿ 480 ಕಿಲೋಮೀಟರ್ ದೂರ ಹರಿಯುವುದು. ಕೃಷ್ಣಾ ನದಿಯ ಉಪನದಿಗಳು. ಮಕ್ಕಳೇ, ಉಪನದಿಗಳು ಅಂದರೆ ಏನು? ಮಕ್ಕಳೇ, ಮುಖ್ಯವಾದ ನದಿ ಕೃಷ್ಣಾ ನದಿ. ಆ ನದಿಗೆ ಚಿಕ್ಕ ಚಿಕ್ಕ ನದಿಗಳು ಬಂದು ಸೇರುತ್ತೆ. ಆ ಚಿಕ್ಕ ಚಿಕ್ಕ ನದಿಗಳು ಮುಖ್ಯ ನದಿಗೆ ಬಂದು ಸೇರುತ್ತೆ. ಅದನ್ನು ನಾವು ಉಪನದಿ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಮುಖ್ಯ ನದಿ ಯಾವುದು? ಕೃಷ್ಣಾ ನದಿ. ಚಿಕ್ಕ ಚಿಕ್ಕ ನದಿಗಳು ಯಾವುದು? ಭೀಮಾ, ತುಂಗಭದ್ರಾ, ಘಟಪ್ರಭಾ ಮತ್ತು ಮಲಪ್ರಭಾ.
ಈ ಚಿಕ್ಕ ನದಿಗಳು ಮುಖ್ಯ ನದಿಗೆ ಬಂದು ಸೇರುತ್ತೆ. ಹಾಗಾದರೆ ಈ ಚಿಕ್ಕ ನದಿಗಳು ಮುಖ್ಯ ನದಿಗೆ ಬಂದು ಸೇರುತ್ತಲ್ಲ, ಆ ಚಿಕ್ಕ ನದಿಗಳನ್ನೇ ನಾವು ಉಪನದಿಗಳು ಅಂತ ಕರಿತೀವಿ. ಹಾಗಾದರೆ ಕೃಷ್ಣಾ ನದಿಯ ಉಪನದಿಗಳು ಯಾವುವು ಅಂದರೆ ಭೀಮಾ, ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ. ಕೃಷ್ಣಾ ನದಿ ಉತ್ತರ ಕರ್ನಾಟಕದ ನೀರಾವರಿ ಮತ್ತು ಜಲವಿದ್ಯುತ್ ತಯಾರಿಕೆಗೆ ಅನುಕೂಲಕರವಾಗಿದೆ. ಹಾಗಾದರೆ ಕೃಷ್ಣಾ ನದಿಯಿಂದ ಏನು ಉಪಯೋಗ ಅಂದರೆ ನೀರಾವರಿ ಅಂದ ತಕ್ಷಣ ನಿಮಗೆ 3 ಪದಗಳು ನೆನಪಿಗೆ ಬರಬೇಕು: ಬಾವಿ, ಕೆರೆ, ಕಾಲುವೆ. ಈ ರೀತಿಯಲ್ಲಿ ಕೃಷಿಗೆ ತುಂಬ ಉಪಯೋಗಕಾರಿಯಾಗಿದೆ ಈ ನದಿ. ಮತ್ತು ಈಗ ನೀರಿನಿಂದ ಜಲವಿದ್ಯುತ್ತನ್ನು ತಯಾರು ಮಾಡ್ತಾರೆ. ಮಕ್ಕಳಿಗೆ ಎರಡನೇ ಮುಖ್ಯ ನದಿ, ಕರ್ನಾಟಕದ ಜೀವನದಿ ಅಂತ ನಾವು ಇದನ್ನು ಕರಿತೀವಿ. ದಕ್ಷಿಣದ ಗಂಗೆ ಅಂತ ಕೂಡ ಕರಿತೀವಿ. ಇಡೀ ದೇಶದಲ್ಲೇ ಅತಿ ಮುಖ್ಯವಾದ ನದಿ ಗಂಗಾ ನದಿ. ಮಾಡಿರುವಂಥ ಪಾಪಗಳೆಲ್ಲ ಅಳಿಸಿ ಹೋಗುತ್ತೆ ಗಂಗಾ ನದಿಯ ನೀರಲ್ಲಿ ಅಂತ ಹೇಳ್ತಾರೆ. ಅದೇ ಥರ ನಮ್ಮ ದಕ್ಷಿಣದ ಗಂಗೆ ಅಂತ ಕರೀತಾರೆ ಯಾವುದನ್ನು? ಕಾವೇರಿ ನದಿಯನ್ನು. ಕಾವೇರಿಯು ಕರ್ನಾಟಕದ ಅತಿ ಪ್ರಮುಖ ನದಿ. ದಕ್ಷಿಣ ಗಂಗೆ ಎಂದೇ ಪ್ರಸಿದ್ಧಿ. ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಉಗಮ ಹೊಂದುತ್ತದೆ. ಅದು ಉಗಮಗೊಳ್ಳುವಂಥ ಸ್ಥಾನವನ್ನು ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ. ಹಾಗಾದರೆ ಇಲ್ಲಿ ಮುಖ್ಯವಾದ ಅಂಶ, ದಕ್ಷಿಣದ ಗಂಗೆ ಯಾವ ನದಿ? ಕಾವೇರಿ ನದಿ. ಅದೆಲ್ಲಿ ಹುಟ್ಟುತ್ತೆ? ಕೊಡಗು ಜಿಲ್ಲೆಯ ತಲಕಾವೇರಿ. ಕಾವೇರಿಯು ಕರ್ನಾಟಕ ಮತ್ತು ತಮಿಳುನಾಡುಗಳಲ್ಲಿ ಪೂರ್ವಾಭಿಮುಖವಾಗಿ 804 ಕಿಲೋಮೀಟರ್ ದೂರ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುವುದು. ಮಕ್ಕಳಲ್ಲಿ ಕಾಣಿಸ್ತಾ ಇದೆ ಈ ಚಿತ್ರದಲ್ಲಿ ನೋಡಿ, ಕಾವೇರಿ ನದಿ. ಆ ಮೊದಲನೇ ಚಿತ್ರದಲ್ಲಿ ದಕ್ಷಿಣ ಭಾರತದಲ್ಲಿ ನೀಲಿ ಬಣ್ಣದಲ್ಲಿ ಗುರುತಿಸಿದ್ದಾರೆ ನೋಡಿ, ಅಲ್ಲಿ ಬೇ ಆಫ್ ಬೆಂಗಾಲ್, ಅದು ಬಂಗಾಳ ಕೊಲ್ಲಿ. ಇಲ್ಲಿ ಈ ನದಿಯು 2 ರಾಜ್ಯಗಳಲ್ಲಿ ಹರಿಯುತ್ತೆ, ಕರ್ನಾಟಕ ಮತ್ತು ತಮಿಳುನಾಡು. ಯಾವುದಕ್ಕೆ ಅಭಿಮುಖವಾಗಿ? ಎದುರಾಗಿ, ಪೂರ್ವಕ್ಕೆ ಎದುರಾಗಿ, ಪೂರ್ವಾಭಿಮುಖವಾಗಿ. ಒಟ್ಟು 804 ಕಿಲೋಮೀಟರ್ ದೂರ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಕರ್ನಾಟಕದಲ್ಲಿ ಎಷ್ಟು ಕಿಲೋಮೀಟರ್ ದೂರ ಹರಿಯುತ್ತಂತೆ? 380 ಕಿಲೋಮೀಟರ್. ಈ ಕಾವೇರಿ ನದಿಗೆ ಅನೇಕ ಉಪನದಿಗಳಿದೆ. ಈಗಾಗಲೇ ನಾನು ಹೇಳಿದೆ, ಮುಖ್ಯವಾದ ಕಾವೇರಿ ನದಿಗೆ ಚಿಕ್ಕ ಚಿಕ್ಕ ನದಿಗಳು ಬಂದು ಸೇರುತ್ತೆ. ಆ ಚಿಕ್ಕ ಚಿಕ್ಕ ನದಿಗಳನ್ನೇ ಉಪನದಿಗಳು ಅಂತ ನಾವು ಕರಿತೀವಿ. ಹಾಗಾದರೆ ಕಾವೇರಿಯ ಉಪನದಿಗಳು ಯಾವುವು? ಹೇಮಾವತಿ, ಹಾರಂಗಿ, ಲೋಕಪಾವನಿ, ಅರ್ಕಾವತಿ, ಶಿಂಷಾ, ಲಕ್ಷ್ಮಣತೀರ್ಥ, ಕಪಿಲೆ ಮತ್ತು ಸುವರ್ಣಾವತಿ. ಹೇಮಾವತಿ, ಹಾರಂಗಿ, ಲೋಕಪಾವನಿ, ಅರ್ಕಾವತಿ, ಶಿಂಷಾ, ಲಕ್ಷ್ಮಣತೀರ್ಥ, ಕಪಿಲೆ ಮತ್ತು ಸುವರ್ಣಾವತಿ. ಏನು ಉಪಯೋಗ ಇದರಿಂದ? ಕೃಷಿಗೆ ಉಪಯೋಗಕಾರಿಯಾಗಿದೆ. ಜಲವಿದ್ಯುತ್ ಉತ್ಪಾದನೆಗೆ, ಕುಡಿಯುವ ನೀರು ಪೂರೈಕೆಗೆ ಇದರಿಂದ ನಮಗೆ ತುಂಬ ಉಪಯೋಗ ಇದೆ. ಮಕ್ಕಳೇ, ನಾವೀಗ ಇಲ್ಲಿ ಕಲಿಯುವಂಥದ್ದು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು. ನಿಮ್ಗೆ ಕಾಣಿಸ್ತಾ ಇದೆ ಅಲ್ಲಿ ಅರಬ್ಬಿ ಸಮುದ್ರ, ಆ ಕಡೆ ದಿಕ್ಕಲ್ಲಿ ಹರಿಯುವಂಥದ್ದನ್ನೇ ನಾವು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಅಂತ ಕರಿತೀವಿ. ಮಕ್ಕಳೇ, ಇಲ್ಲಿ ನೀಲಿ ಬಣ್ಣದಲ್ಲಿ ನಾನು ಗೆರೆಗಳನ್ನ ಎಳೆದಿದ್ದೀನಿ ನೋಡಿ ಮಕ್ಕಳೇ. ಕೆ ಅಂತ ಬರೆದಿದ್ದೀನಿ, ಅದು ಕಾಳಿ ನದಿ. ಬಿ ಅಂತ ಬರೆದಿದ್ದೀನಿ, ಬೆಡ್ತಿ. ಮೂರನೇದು ಎ ಅಂತ ಬರೆದಿದ್ದೀನಿ, ಅಘನಾಶಿನಿ. ಎಸ್ ಅಂತ ಬರೆದಿದ್ದೀನಿ, ಶರಾವತಿ. ವಿ ಅಂತ ಬರೆದಿದ್ದೀನಿ, ವಾರಾಹಿ. ಆ ವಾರಾಹಿ ಅಲ್ಲಿಂದ ಹರಿದು ಈ ಶರಾವತಿಯ ಕೆಳಗಡೆನೇ ಹರ್ಕೊಂಡು ಬಂದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಕೆಳಗಡೆ ಎನ್ ಅಂತ ಬರೆದಿದ್ದೀನಿ, ಅದು ನೇತ್ರಾವತಿ ಮಕ್ಕಳೇ. ಹಾಗಾದ್ರೆ ಇವೆಲ್ಲ ಯಾವುದರ ಅಭಿಮುಖವಾಗಿ ಹರಿಯುವ ನದಿಗಳು? ಪಶ್ಚಿಮಾಭಿಮುಖವಾಗಿ ಹರಿಯುವ ಕರ್ನಾಟಕದ ನದಿಗಳು. ಕಾಳಿ ನದಿ, ಬೆಡ್ತಿ, ಅಘನಾಶಿನಿ, ಶರಾವತಿ. ಮಕ್ಕಳಲ್ಲಿ ವಾರಾಯಿನ ಅರ್ಧಕ್ಕೆ ನಿಲ್ಲಿಸಿದ್ದೀನಿ, ಅದನ್ನು ಪುನಃ ಆ ಶರಾವತಿಯ ಕೆಳಗಡೆ ಹರ್ಕೊಂಬಂದು ಅದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಕಾಳಿ ನದಿ, ಕೆ ಕಾಳಿ ನದಿ, ಬಿ ಬೆಡ್ತಿ, ಎ ಅಘನಾಶಿನಿ, ಎಸ್ ಶರಾವತಿ, ವಿ ವಾರಾಯಿ ಮತ್ತು ಇಲ್ಲಿ ಎನ್ ಅಂತ ಬರೆದಿದ್ದೀನಿ, ಇದು ನೇತ್ರಾವತಿ. ಮಕ್ಕಳೇ, ಇದಿಷ್ಟನ್ನು ನಾವು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು. ಹಾಗಾದ್ರೆ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಎಲ್ಲಿ ಸೇರುತ್ತೆ ಅಂದರೆ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಅನೇಕ ನದಿಗಳು ಮಲೆನಾಡಿನಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಅನೇಕ ಕರ್ನಾಟಕದ ನದಿಗಳು ಎಲ್ಲಿ ಹುಟ್ಟುತ್ತವೆ? ಮಲೆನಾಡು, ಬೆಟ್ಟ ಗುಡ್ಡಗಳಿರುವಂತಹ ಸ್ಥಳ. ಶರಾವತಿ, ಕಾಳಿ, ಗಂಗಾವಳಿ, ಇನ್ನೊಂದು ಹೆಸರು ಬೆಡ್ತಿ, ನೇತ್ರಾವತಿ, ವಾರಾಯಿ, ಅಘನಾಶಿನಿ. ಈಗಾಗಲೇ ನಾನು ಇದನ್ನು ನಿಮಗೆ ಹೇಳಿದ್ದೆ, ಈ ಚಿತ್ರದಲ್ಲೂ ಕೂಡ ಕೊಟ್ಟಿದ್ದಾರೆ. ಇವು ಕಡಿದಾದ ಇಳಿಜಾರಿನಲ್ಲಿ ಹರಿಯುತ್ತಾ ಜಲಪಾತಗಳನ್ನು ಸೃಷ್ಟಿಸುತ್ತವೆ. ಜಲವಿದ್ಯುತ್ ತಯಾರಿಕೆಗೆ ಉಪಯೋಗಕಾರಿಯಾಗಿದೆ. ನಿಮ್ಗೆ ಈಗಾಗಲೇ ಗೊತ್ತು, ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಶರಾವತಿ, ಕಾಳಿ, ಬೆಡ್ತಿ, ನೇತ್ರಾವತಿ, ವಾರಾಯಿ, ಅಘನಾಶಿನಿ. ಗಂಗಾವಳಿಗೆ ಮತ್ತೊಂದು ಹೆಸರು ಬೆಡ್ತಿ.
ಮಕ್ಕಳೇ, ಇಲ್ಲಿ ಜಲಪಾತ, ಮಕ್ಕಳಲ್ಲೊಂದು ಚಿತ್ರ ಕಾಣಿಸ್ತಾ ಇದೆ. ಮೊದಲನೇ ಚಿತ್ರ, ಅತಿ ಎತ್ತರವಾದಂಥ ಸ್ಥಳದಿಂದ ಧುಮ್ಮಿಕ್ಕಿ ಹರಿಯುವಂತಹ ಜಲಧಾರೆಯನ್ನು ನೀವು ನೋಡ್ತಾ ಇದ್ದೀರಾ. ಅದನ್ನೇ ನಾವು ಜಲಪಾತ ಅಂತ ಕರಿತೀವಿ. ಅದರಿಂದ ಏನು ಉಪಯೋಗ? ಅತಿ ಎತ್ತರದಿಂದ ಧುಮ್ಮಿಕ್ಕಿ ಹರಿಯುವಂಥ ಈ ಒಂದು ಜಲಪಾತದಿಂದ ನಾವು ಜಲವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ. ಶರಾವತಿ ನಿರ್ಮಿತ ಜೋಗ್ ಜಲಪಾತ ಜಗತ್ ಪ್ರಸಿದ್ಧವಾದುದು. ಇದು ಭಾರತದ ಎತ್ತರವಾದ ಜಲಪಾತ. ಮಕ್ಕಳು, ನಿಮ್ಮ ಸಾಮಾನ್ಯ ಜ್ಞಾನ, ಜನರಲ್ ನಾಲೆಡ್ಜ್ಗೆ ತುಂಬ ಮುಖ್ಯವಾದ ಪ್ರಶ್ನೆ ಇದು. ಜೋಗ್ ಜಲಪಾತ ಮಕ್ಕಳೇ, ಶರಾವತಿ ನದಿಯಿಂದ ನಿರ್ಮಿತವಾದದ್ದು ಈ ಜೋಗ್ ಜಲಪಾತ. ಇದು ಭಾರತದ ಎತ್ತರದ ಜಲಪಾತ ಅಂತ ಕರಿತೀವಿ. 253 ಮೀಟರ್ ಎತ್ತರದಿಂದ ಧುಮ್ಮಿಕ್ಕಿ ಹರಿಯುವ ಜಲಪಾತ. ರಾಜ್ಯದ ಇತರ ಪ್ರಮುಖ ಜಲಪಾತಗಳೆಂದರೆ ಗೋಕಾಕ್, ಬಂಡಾಜೆ, ಉಂಚಳ್ಳಿ, ಛಾಯಾ ಭಗವತಿ, ಚುಂಚನಕಟ್ಟೆ, ಶಿಂಷಾ, ಗಗನಚುಕ್ಕಿ, ಭರಚುಕ್ಕಿ, ಮಾಗೋಡು ಜಲಪಾತ. ಮಕ್ಕಳೇ, ಈ ಬ್ರ್ಯಾಕೆಟಲ್ಲಿ ಕೊಟ್ಟಿರೋದು, ಆವರಣದಲ್ಲಿ ಕೊಟ್ಟಿರೋದು ನದಿಗಳು. ಈ ಗೋಕಾಕ್ ಅನ್ನೋದು ಜಲಪಾತದ ಹೆಸರು. ಗೋಕಾಕ್ ಜಲಪಾತ ನದಿ ಘಟಪ್ರಭಾ, ಬಂಡಾಜೆ ನೇತ್ರಾವತಿ, ಉಂಚಳ್ಳಿ ಹಗನಾಶಿನಿ, ಛಾಯಾ ಭಗವತಿ ದೋಣಿ ನದಿ, ಚುಂಚನಕಟ್ಟೆ, ಶಿಂಷಾ, ಗಗನಚುಕ್ಕಿ, ಭರಚುಕ್ಕಿ ಇದೆಲ್ಲವೂ ಕಾವೇರಿ ನದಿ, ಮಾಗೋಡು ಜಲಪಾತ ಬೆಡ್ತಿ. ಮಕ್ಕಳೇ, ಇನ್ನಿತರ ಜಲಪಾತಗಳು ಇವು. ಕರ್ನಾಟಕದ ನೀರಾವರಿ. ಮಕ್ಕಳೇ, ನೀರಾವರಿ ಅಂದ ತಕ್ಷಣ ತುಂಬ ಚೆನ್ನಾಗಿ ಇಲ್ಲಿ ಚಿತ್ರಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಮಕ್ಕಳೇ, ಏನು ನೋಡ್ತಾ ಇದ್ದೀರಾ? ಬಾವಿ, ಕಾಲುವೆ, ಕೆರೆಗಳನ್ನ ನೋಡ್ತಾ ಇದ್ದೀರಾ. ಕೃಷಿಗಾಗಿ ಕೃತಕವಾಗಿ ನೀರು ಪೂರೈಸುವುದೇ ನೀರಾವರಿ. ಮಕ್ಕಳೇ, ನಮ್ಮ ಭಾರತದಲ್ಲಿ ನಿಮಗೆ ಗೊತ್ತು, ಭಾರತ ಇರುವಂಥ ಒಟ್ಟು 12 ತಿಂಗಳು ಕೂಡ ಮಳೆ ಬರೋದಿಲ್ಲ. ಆ ಸಂದರ್ಭಗಳಲ್ಲಿ ಯಾವ ಕಾಲದಲ್ಲಿ ಮಳೆ ಬರೋದಿಲ್ವೋ ಆ ಸಂದರ್ಭದಲ್ಲಿ ನಮಗೆ ನೀರಿನ ಒಂದು ಅವಶ್ಯಕತೆ ಇದೆ. ಆ ನೀರಿನ ಅವಶ್ಯಕತೆಯನ್ನು ಪೂರೈಸುವುದೇ ಈ ಬಾವಿ, ಕಾಲುವೆ ಮತ್ತು ಕೆರೆ. ಈ ನೀರಾವರಿ ಅಂದ ತಕ್ಷಣ 3 ಪದ ನೆನಪಿಗೆ ಬರಬೇಕು: ಬಾವಿ, ಕಾಲುವೆ, ಕೆರೆ. ಇವುಗಳನ್ನೇ ನಾವು ನೀರಾವರಿ ಅಂತ ಕರಿತೀವಿ. ನಮ್ಮ ದೇಶದಲ್ಲಿ ಎಲ್ಲ ಕಾಲವೂ ಒಂದೇ ರೀತಿ ಮಳೆ ಬೀಳೋದಿಲ್ಲ. ಇಡೀ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ, ರಾಜ್ಯಗಳಲ್ಲೂ ಒಂದೇ ಥರ ಮಳೆಯ ಪ್ರಮಾಣ ಇಲ್ಲ. ಹಾಗಾಗಿ ಕೃಷಿಯ ಪ್ರಗತಿಗಾಗಿ ನಮಗೆ ನೀರಾವರಿಯ ಅವಶ್ಯಕತೆ ಇದೆ. ಮಳೆಗಾಲದಲ್ಲಿ ನಾವು ನೀರನ್ನು ಸಂಗ್ರಹ ಮಾಡಿಟ್ಕೊಂಡು ಈ ಕಾಲುವೆಗಳ ಮೂಲಕ ಅಥವಾ ಕೆರೆಗಳಲ್ಲಿ ಇರುವಂತಹ ನೀರನ್ನು ನಾವು ಬಳಸಬಹುದು. ಕರ್ನಾಟಕದಲ್ಲಿ ಪುರಾತನ ಕಾಲದಿಂದಲೂ ವಿವಿಧ ನೀರಾವರಿ ಮೂಲಗಳಿಂದ ವ್ಯವಸಾಯ ಮಾಡುವುದು ರೂಢಿಯಲ್ಲಿದೆ. ಪ್ರಮುಖ ನೀರಾವರಿಯ ಮೂಲಗಳೆಂದರೆ ಬಾವಿ, ಕಾಲುವೆ ಮತ್ತು ಕೆರೆ. ಹಿಂದೆ ಹಳ್ಳಿಗಳಲ್ಲಿ ಬಾವಿಗಳನ್ನು ನಿರ್ಮಿಸಿ ಅವುಗಳ ನೀರನ್ನು ನೀರಾವರಿಗೆ ಬಳಸಲಾಗುತ್ತಿತ್ತು. ಅನಂತರ ಕಾಲುವೆಗಳನ್ನು ನಿರ್ಮಿಸಿ ನದಿಗಳಿಂದ ನೀರನ್ನು ವ್ಯವಸಾಯಕ್ಕೆ ಬಳಸುವುದು ರೂಢಿಗೆ ಬಂದಿತು. ದೊಡ್ಡ ದೊಡ್ಡ ಕೆರೆಗಳು ಈಗಲೂ ಇವೆ. ಉದಾಹರಣೆಗೆ ದಾವಣಗೆರೆ ಜಿಲ್ಲೆಯ ಶಾಂತಿಸಾಗರ, 11ನೇ ಶತಮಾನದಲ್ಲಿ ತೋಡಿದ ಕಲಬುರಗಿ ಜಿಲ್ಲೆಯ ಬಾವಿಗಳು, ವಿಜಯನಗರ ಅರಸರ ಕಾಲದ ತುಂಗಭದ್ರಾ ಕಾಲುವೆಗಳು. ಇವತ್ತು ಕೂಡ ಎಷ್ಟೋ ರೀತಿಯಲ್ಲಿ ನಾವು ಈ ಕೆರೆಗಳನ್ನ ಬಳಸ್ತಾ ಇದ್ದೀವಿ. ದಾವಣಗೆರೆ ಜಿಲ್ಲೆಯ ಶಾಂತಿಸಾಗರ, 11ನೇ ಶತಮಾನದಲ್ಲಿ ತೋಡಿದ ಕಲಬುರಗಿ ಜಿಲ್ಲೆಯ ಬಾವಿಗಳು, ವಿಜಯನಗರದ ಅರಸರ ಕಾಲದ ತುಂಗಭದ್ರಾ ಕಾಲುವೆಗಳು. ಮೈಸೂರು ಅರಸರು ನಿರ್ಮಿಸಿದ ವಾಣಿ ವಿಲಾಸ ಸಾಗರ ಮತ್ತು ಕೃಷ್ಣಸಾಗರ ಅಣೆಕಟ್ಟು ಮೊದಲಾದವು ಕರ್ನಾಟಕದ ನೀರಾವರಿ ಬೆಳವಣಿಗೆಗೆ ಮಾರ್ಗಸೂಚಿಗಳಾಗಿವೆ. ವಾಣಿ ವಿಲಾಸ ಸಾಗರ ಮತ್ತು ಕೃಷ್ಣರಾಜ ಸಾಗರ ಅಣೆಕಟ್ಟುಗಳು. ವಾಣಿ ವಿಲಾಸ ಸಾಗರ ಮತ್ತು ಕೃಷ್ಣರಾಜ ಸಾಗರ ಅಣೆಕಟ್ಟು ಇದನ್ನು ನಿರ್ಮಿಸಿದವರು ಯಾರು? ಮೈಸೂರು ಅರಸರು. ಇಂದು ರಾಜ್ಯದಲ್ಲಿ ನದಿಗಳ ನೀರು ಮತ್ತು ಅಂತರ್ಜಲ ಸಂಪತ್ತು ಎರಡನ್ನು ನೀರಾವರಿಗೆ ಉಪಯೋಗಿಸಿಕೊಳ್ಳಲಾಗುತ್ತಿದೆ. ನದಿಗಳ ನೀರನ್ನು ಮತ್ತು ಅಂತರ್ಜಲ, ಭೂಮಿಯೊಳಗಡೆ ಇರುವಂತಹ ಸಂಪತ್ತನ್ನು. ರಾಜ್ಯದಲ್ಲಿ ಸಾಗುವಳಿ ಭೂಮಿಯ 26.2% ಭಾಗವು ನೀರಾವರಿ ಸೌಲಭ್ಯ ಹೊಂದಿದೆ. ಮಕ್ಕಳೇ, ಇಡೀ ನಮ್ಮ ರಾಜ್ಯದಲ್ಲಿ 100 ಸಾಗುವಳಿ ಭೂಮಿಯಲ್ಲಿ 1/4 ಭಾಗ ಸಾಗುವಳಿ ಭೂಮಿಗೆ ನಾವು ಈ ಕೆರೆ, ಕಾಲುವೆ ಮತ್ತು ಬಾವಿಗಳ ನೀರನ್ನು ಬಳಸ್ತಾ ಇದ್ದೀವಿ. ಭಾರತದ ನೀರಾವರಿಯು ಕರ್ನಾಟಕದಲ್ಲಿ 9ನೇ ಸ್ಥಾನವನ್ನು ಪಡೆದಿದೆ. ಭಾರತದ ನೀರಾವರಿ ಕ್ಷೇತ್ರದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನ? 9ನೇ ಸ್ಥಾನವನ್ನು ಪಡೆದಿದೆ. ರಾಯಚೂರು ಜಿಲ್ಲೆಯು ರಾಜ್ಯದಲ್ಲೇ ಅತಿ ಹೆಚ್ಚು ಕಾಲುವೆ ನೀರಾವರಿ. ಇಡೀ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲುವೆಗಳನ್ನು ಉಪಯೋಗಿಸ್ತಾ ಇರುವಂತಹ ಜಿಲ್ಲೆ ರಾಯಚೂರು. ಕೆರೆಯನ್ನು ಬಳಸ್ತಾ ಇರೋದು ಶಿವಮೊಗ್ಗ. ಬಾವಿಗಳನ್ನು ಅತಿ ಹೆಚ್ಚು ಬಳಸ್ತಾ ಇರೋ ಜಿಲ್ಲೆ ಬೆಳಗಾವಿ. ಇತ್ತೀಚೆಗೆ ಕೊಳವೆ ಬಾವಿಗಳ ಪ್ರಮಾಣ ಹೆಚ್ಚಾಗಿದೆ.
ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ ಮಕ್ಕಳೇ. ಜಿಲ್ಲಾವಾರು ನೀರಾವರಿ ಪ್ರದೇಶವನ್ನು ತೆಗೆದುಕೊಂಡರೆ ಬೆಳಗಾವಿ ಜಿಲ್ಲೆ ಮೊದಲ ಸ್ಥಾನದಲ್ಲಿದೆ. ಇಡೀ ಒಂದು ಕರ್ನಾಟಕದಲ್ಲಿ ನೀರಾವರಿ ಪ್ರದೇಶ ಜಾಸ್ತಿ ಇರೋದು ಎಲ್ಲಿ? ಬೆಳಗಾವಿಯಲ್ಲಿ. ಪ್ರತಿಯಾಗಿ ಕೊಡಗು ಜಿಲ್ಲೆ ಕೊನೆಯ ಸ್ಥಾನ. ನೀರಾವರಿಯನ್ನೇ ಬಳಸೋದ್ರಲ್ಲಿ ಕೊನೆಯ ಸ್ಥಾನದಲ್ಲಿರುವುದು ಕೊಡಗು. ಕರ್ನಾಟಕದ ನೀರಾವರಿ ಯೋಜನೆಗಳು. ರಾಜ್ಯದ ಪ್ರಮುಖ ಕಾಲುವೆ ನೀರಾವರಿ ಯೋಜನೆಗಳೆಂದರೆ ಕೃಷ್ಣರಾಜಸಾಗರ ಅಣೆಕಟ್ಟು, ತುಂಗಭದ್ರಾ, ಹೇಮಾವತಿ, ಕಬಿನಿ, ಹಾರಂಗಿ, ವಾಣಿವಿಲಾಸ ಸಾಗರ, ಮಾರಿಕಣಿವೆ, ಆಲಮಟ್ಟಿ, ನಾರಾಯಣಪುರ, ಮಲಪ್ರಭಾ, ಕಾರಂಜ, ಬೆಣ್ಣೆತೊರೆ ಯೋಜನೆ, ಇಪ್ಪರಗಿ ಬ್ಯಾರೇಜ್, ಭದ್ರಾ ಯೋಜನೆ ಇವೆಲ್ಲವೂ ಕರ್ನಾಟಕದ ನೀರಾವರಿ ಯೋಜನೆಗಳು ಮಕ್ಕಳೇ. ಈ ತರಗತಿಯಲ್ಲಿ ನೀವು ಕಲ್ತಿದ್ದೇನಪ್ಪ ಅಂದರೆ ಜಲಸಂಪನ್ಮೂಲ ತುಂಬ ಅವಶ್ಯಕತೆ ದೇಶದ ರಾಜ್ಯದ ಆರ್ಥಿಕ ಅಭಿವೃದ್ಧಿಯಲ್ಲಿ. ಅನಂತರ ಕಲ್ತಿದ್ದು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು, ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು. ನಂತರ ಮುಖ್ಯವಾಗಿ ಹೆಚ್ಚು ವಿವರಣೆಯನ್ನು ಕೃಷ್ಣಾ ನದಿ ಮತ್ತು ಕಾವೇರಿ ನದಿ ಬಗ್ಗೆ ಕಲ್ತ್ರಿ ಮಕ್ಕಳೇ. ಆಮೇಲೆ ಕರ್ನಾಟಕದ ನೀರಾವರಿ ಯೋಜನೆಗಳು ಯಾವುದು, ನೀರಾವರಿಯ ಅವಶ್ಯಕತೆ ಏನು, ನೀರಾವರಿ ಇಲ್ಲದೆ ನಾವು ಯಾವುದೇ ಬೆಳೆಗಳನ್ನ ಬೆಳೆಯೋದಕ್ಕಾಗೋದಿಲ್ಲ. ಯಾಕಂದರೆ ಕರ್ನಾಟಕದಲ್ಲಿ ವರ್ಷಪೂರ್ತಿ ಎಲ್ಲ ಪ್ರದೇಶಗಳಲ್ಲಿ ಮಳೆಯ ಪ್ರಮಾಣ ಒಂದೇ ಇರೋದಿಲ್ಲ, ಎಲ್ಲ ಕಾಲದಲ್ಲೂ ಮಳೆ ಬೀಳೋದಿಲ್ಲ. ಅದಕ್ಕೋಸ್ಕರ ನಮಗೆ ನೀರಾವರಿ ತುಂಬಾ ಮುಖ್ಯ. ಮಕ್ಕಳೇ ಪ್ರಶ್ನೆಗಳನ್ನ ಬರ್ಕೊಳ್ಳಿ. ಹೋಮ್ವರ್ಕ್ ಪ್ರಶ್ನೆಗಳು. ಕೃಷ್ಣಾ ನದಿಯನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಕೃಷ್ಣಾ ನದಿಯನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಎರಡನೇ ಪ್ರಶ್ನೆ, ಕಾವೇರಿ ನದಿಯ ಉಪನದಿಗಳು ಯಾವುವು? ಕಾವೇರಿ ನದಿಯ ಉಪನದಿಗಳು ಯಾವುವು? ಧನ್ಯವಾದಗಳು ಮಕ್ಕಳೇ.